ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸುಳ್ಳು ಅಂತೇಳಿ ಸುಜಾತಾ ಭಟ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಎಸ್ಐಟಿ ಮುಂದೆ. ನಾನು ಹೇಳಿದ್ದೆಲ್ಲವೂ ಕೂಡ ಇದುವರೆಗೂ ಸುಳ್ಳು. ಎಸ್ಐಟಿಯಿಂದ ಇವತ್ತು ಮತ್ತೆ ವಿಚಾರಣೆ ಆರಂಭವಾಗುತ್ತೆ ಸುಜಾತಾ ಭಟ್ ಅವರು. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರುವಂತಹ ವಿಚಾರಣೆ, ಮೊನ್ನೆಯಿಂದ ನಡೀತಾ ಇರುವಂತಹ ವಿಚಾರಣೆ. ನಿನ್ನೆ ಕೂಡ ಸುಜಾತಾ ಭಟ್ ವಿಚಾರಣೆಯನ್ನು ನಡೆಸಿತು ಎಸ್ಐಟಿ. ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅಂತೇಳಿ ಎಸ್ಐಟಿ ಸೂಚನೆ ಕೊಟ್ಟಿದೆ. ಅದರ ಬೆನ್ನಂತೆ ಎಸ್ಐಟಿ ಹೇಳಿರೋ ಹಾಗೆ ಇವತ್ತು ಬೆಳಿಗ್ಗೆ 10-10:30 ಸುಮಾರಿಗೆ ಮತ್ತೆ ಸುಜಾತಾ ಭಟ್ ಬರಬೇಕಾಗುತ್ತೆ ವಿಚಾರಣೆಗೆ. ಎಸ್ಐಟಿ ಮುಂದೆ ಎಲ್ಲವೂ ಹೇಳ್ತೀನಿ, ಎಲ್ಲ ದಾಖಲೆಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಸುಜಾತಾ ಭಟ್, ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಸುಜಾತಾಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ನಿನ್ನೆ 11 ಗಂಟೆ ಸುಜಾತಾ ವಿಚಾರಣೆ ನಡೆಸಿದಂತಹ ಎಸ್ಐಟಿ ಹಲವಾರು ವಿಚಾರಗಳನ್ನ ಡಾಕ್ಯುಮೆಂಟ್ ಮಾಡ್ಕೊಂಡಿದೆ. ಅವರ ಹೇಳಿಕೆಗಳನ್ನೆಲ್ಲವೂ ಕೂಡ ದಾಖಲಿಸ್ಕೊಳ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಸುಜಾತಾ ಭಟ್. ಸೊ ಜೊತೆಗೆ ನಾನು ವಾಪಸ್ ತಗೊಬಿಡ್ತೀನಿ, ನಾನು ಹೇಳಿದೆಲ್ಲವೂ ಸುಳ್ಳು, ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂಥೇಳಿ ಕೇಳ್ಕೊಂಡಿದ್ದಾರಂತೆ. ಪ್ರಕರಣದಿಂದ ನನ್ನನ್ನು ಬಿಟ್ಟುಬಿಡಿ ಅಂತಲೂ ಕೂಡ ಸುಜಾತಾ ಭಟ್ ಮನವಿ ಮಾಡಿದ್ದಾರಂತೆ. ಆದರೆ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬಿಕಾಸ್ ಅವರು ಮಾಡಿದಂತಹ ಆ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು ಅದೆಲ್ಲವೂ ಕೂಡ ಡ್ಯಾಮೇಜ್ ಮಾಡಿವೆ ಅನ್ನುವಂಥದ್ದು. ಸೊ ಹಾಗಾಗಿ ಯಾಕಾಗಿ ನೀವು ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ರಿ? ಹಾಗಾದರೆ ಯಾರು ಚಿತಾವಣೆ ಮೇರೆಗೆ ಬಂದು ಕೊಟ್ರಿ? ನಿಜಕ್ಕೂ ಅನನ್ಯ ಭಟ್ ಅನ್ನೋಂಥವ್ರು ಯಾರಾದರೂ ಇದ್ದಾರಾ? ಅಷ್ಟೊಂದು ದೊಡ್ಡ ಕಥೆ ಕಟ್ಟಬೇಕು ಅಂತ ಹೇಳಿದ್ರೆ, ಮೊದಲು ನನ್ನ ಮಗಳು ಆಕೆ ನಾಪತ್ತೆ ಆಗಿಬಿಟ್ಲು, ಅದಾದ ನಂತರ ಆಕೆ ಎಲ್ಲೋ ಸತ್ತೋಗ್ಬಿಟ್ಟಿದ್ದಾಳೆ, ಆಕೆ ಅಸ್ಥಿ ಆದರೂ ನನಗೆ ಕೊಡಿ ಅಂಥೇಳಿ ಹೇಳುವ ಮೂಲಕ ಅವನ ಸಿಂಪತಿಯನ್ನು ಗಿಟ್ಟಿಸ್ಕೊಂಡಿದ್ದಂಥ ಸುಜಾತಾ ಭಟ್ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಎಸ್ಐಟಿ ಏನು ವಿಚಾರಣೆಯನ್ನು ನಡೆಸ್ತಾ ಇದೆಯಲ್ಲ, 2 ದಿನಗಳಿಂದ ನಡೀತಾ ಇರುವಂತಹ ವಿಚಾರಣೆ. ಸೊ ಅದರಲ್ಲಿ ಈಗ ಸುಜಾತಾ ಭಟ್ ಅವರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಅವರು ಬರ್ತಾರೆ. ಸೊ ಸುಜಾತಾ ಭಟ್ ಅವರಿಂದ ಈಗ ತಿಮರೋಡಿ ಆ್ಯಂಡ್ ಟೀಮ್ ಅಂತರ ಕಾಯ್ದುಕೊಂಡಿದ್ದಾರೆ. 2 ದಿನಗಳಿಂದ ಉಜ್ರೆ ಲಾಡ್ಜ್ನಲ್ಲೇ ಸುಜಾತಾ ಭಟ್ ಉಳ್ಕೊಂಡಿದ್ದಾರೆ. ಇದೇ ಲಾಡ್ಜ್ನಿಂದಲೇ ಎಸ್ಐಟಿ ವಿಚಾರಣೆಗೆ ಬರ್ತಾರೆ, ಹೋಗ್ತಾರೆ ಸುಜಾತಾ ಭಟ್. ಆದರೆ ಈ ಹಿಂದೆ ಉಜ್ರೆಗೆ ಬಂದಾಗ ಅಥವಾ ಇಲ್ಲಿ ಬೆಳ್ತಂಗಡಿಗೆ ಬಂದರೆ ತಿಮರೋಡಿ ಅವರ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ಸುಜಾತಾ ಭಟ್. ಆದರೆ ಯಾವಾಗ ಸುಜಾತಾ ಭಟ್ ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ಈಕೆನೂ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ಆಗ ತಿಮರೋಡಿ ಮನೆಯಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಈಗ ಅವ್ರು ಬಂದರೂ ಕೂಡ ಉಜ್ರೆಗೆ ಲಾಡ್ಜ್ ಮಾಡಿಕೊಂಡು ಉಳ್ಕೊಳ್ತಾ ಇದ್ದಾರೆ. ಸೊ ಈ ಬಾರಿ ಅಂತರವನ್ನು ಕಾತ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ, ತಿಮರೋಡಿ.